ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ವಿವೋ Y01 FRP ಆಗಿದೆ, FRP ಆಗಿದೆ. ಹಾಗಾಗಿ ಕಸ್ಟಮರಿಂದ ಅನುಮತಿ ಪಡೆದು ಈಗ ಫೋನ್ ಲಾಕ್ ಅನ್ಲಾಕ್ ಮಾಡೋಣ. ಫೋನ್ ಲಾಕ್ ಆಗಿದೆ, ಹಾಗೆ ಅದನ್ನು ಅನ್ಲಾಕ್ ಮಾಡೋಕ್ಕೆ EMT ಆನ್ಲೈನ್ ಮುಖಾಂತರ EMT ಟೂಲ್ನ ಯೂಸ್ ಮಾಡಿ ಅನ್ಲಾಕ್ ಮಾಡೋಣ. ಜಸ್ಟ್ 5 to 10 ಸೆಕೆಂಡ್ನಲ್ಲಿ ಇದು ಅನ್ಲಾಕ್ ಆಗುತ್ತೆ. ಹಾಗಾಗಿ ಫಾಲೋ ಮಾಡಿ, ಸ್ಟೆಪ್ ಬೈ ಸ್ಟೆಪ್ಪು ಹೀಗೆ ಫಾಲೋ ಮಾಡಿದರೆ ನೀವು ಅನ್ಲಾಕ್ ಮಾಡ್ಕೋಬೋದು ಆನ್ಲೈನ್ನಲ್ಲಿ. ಓಕೆ, ಫಸ್ಟು ಫೋನ್ನ ಸ್ವಿಚ್ ಆಫ್ ಮಾಡಿ, ವಾಲ್ಯೂಮ್ ಅಪ್ನ ಆಮೇಲೆ ಡೌನ್ ಅಟ್ ಎ ಟೈಮ್ ಪ್ರೆಸ್ ಮಾಡಿ USB ಕನೆಕ್ಟ್ ಮಾಡಬೇಕು. ಆದ್ದರಿಂದ ಇದು ಬ್ಲೋ ಮೋಡ್ ಅಂತ ಇದು MTK ಪ್ರೊಸೆಸರ್ ಆಗಿದ್ದರಿಂದ ಪ್ಲಸ್ ಆ್ಯಂಡ್ ಮೈನಸ್ ಬಟನ್ನ ಪ್ರೆಸ್ ಮಾಡಿ USB ಹಾಕಿದರೆ ಬ್ಲೂ ಮೋಡ್ನಲ್ಲಿ ಕನೆಕ್ಟ್ ಆಗುತ್ತೆ. ಒಮ್ಮೆ ಬ್ಲೂ ಮೋಡ್ನಲ್ಲಿ ಕನೆಕ್ಟ್ ಆದರೆ ಅದು ನಮಗೆ FRP ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಅದು ಫಸ್ಟ್ ಟೈಮೇ ತಗೊಳ್ಳಂಗಿಲ್ಲ. ಅದು ಆಮೇಲೆ ಎರಡು ಬಟನ್ ಹಿಡಿದಿರ್ತಿರಲ್ಲ, ಪ್ಲಸ್ ಆ್ಯಂಡ್ ಮೈನಸ್ಸು, ಅದನ್ನು ಪ್ರೆಸ್ ಮಾಡಿ ಬಿಡಕ್ಕೆ ಬಿಡಿ. ಪ್ರೆಸ್ ಮಾಡಿ ಸ್ವಲ್ಪ ಟೈಮು, ಜಸ್ಟ್ ಒಂದು 10 ಅದು ಈಗ ಟೂಲ್ನ ಓಪನ್ ಮಾಡಿದ ಮೇಲೆ ಅದನ್ನು ಪ್ರೆಸ್ ಮಾಡಿ ಹಿಡೀರಿ. ಒಂದು 5 to 10 ಸೆಕೆಂಡ್ ಟು 50 ಸೆಕೆಂಡ್ ನೀವು ಹಿಡಿದ್ರೆ ಅದು ತಾನೇ ಅನ್ಲಾಕ್ ಆಗುತ್ತೆ. ಹಾಗಾಗಿ ಫಸ್ಟ್ ಅದನ್ನು ಟೂಲ್ ಓಪನ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಟೂಲ್ ಓಪನ್ ಮಾಡೋಣ. ಇದಾದ EMT ಟೂಲ್ ಅಂತ ಐತೆ. ಈಗ ವಿವೋನ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಆಲ್ ವಿವೋ ಮಲ್ಟಿ ಟೂಲ್ಸ್ ರೀಸೆಟ್ FRPನ ಕ್ಲಿಕ್ ಮಾಡಿ ಓಕೆ ಬಡಿದ್ರು. ಈಗ ಅದು ಡಿವೈಸ್ ಸರ್ಚಿಂಗ್ ಅಂತ ಬರ್ತಾಯಿದೆ. ಈಗ ನಾವೇನು ಮಾಡ್ಬೇಕಂದ್ರೆ ಪ್ಲಸ್ಸು ಮೈನಸ್ನ ಹಚ್ಚಿ ಹಿಡಿದು USB ಕನೆಕ್ಟ್ ಮಾಡಿದರೆ ಅಟ್ ಎ ಟೈಮ್ ಅದು ರೀಸೆಟ್ ಆಗುತ್ತೆ FRP. ಇದಕ್ಕೆ ಸಮ್ ಕ್ರೆಡಿಟ್ ಅಂತ ಇರ್ತವೆ ಆನ್ಲೈನಲ್ಲಿ. ಇದು ಕ್ರೆಡಿಟ್ ಪ್ರೊಸೆಸ್ಗಳು ಈಗ ಆಗಿದೆ ನೋಡಿ, ಕ್ಲಿಯರ್ ಆಗಿ ಕಾಣ್ತಾ ಇದೆ ನಮಗೆ. ಸಕ್ಸಸ್ಫುಲಿ 100% ಸಕ್ಸಸ್ ಆಗಿದೆ ಅಂತ ಬಂದಿದೆ. ಈಗ ನಮ್ಮ ಫೋನು ರೀಸ್ಟಾರ್ಟ್ ಆಗಿದೆ, ಆಟೋಮೆಟಿಕ್ಲಿ ರೀಸ್ಟಾರ್ಟ್ ಆಗಿದ್ದರಿಂದ ಈಗ ಅದು ವಿವೋ ಅಂತ ಸಿಗ್ನಲ್ ಲೋಗೋ ಬಂದಿದೆ. ಭಾಳ 10 ಸೆಕೆಂಡ್ನಲ್ಲಿ ಇದು ಅನ್ಲಾಕ್ ಆಗಿತ್ತು ಮೊಬೈಲ್. ಸ್ವಲ್ಪ ವೇಟ್ ಮಾಡೋಣ, ಸ್ವಲ್ಪ ಪ್ರೊಸೆಸಿಂಗ್ ಆಗ್ತಾಯಿದೆ. ಈಗ ನೆಕ್ಸ್ಟ್ ಹೊಡೆದು ಸ್ಟಾರ್ಟು. ಈಗ ಇಲ್ಲಿ ಸೈಡ್ ಮೂಲೆಯಲ್ಲಿ ಒಂದು ಲಾಕ್ ಸಿಂಬಲ್ ಇರ್ತದೆ FRPಕ್ಕಿಂತ ಫಸ್ಟು, ಅನ್ಲಾಕ್ ಮಾಡೋಕ್ಕಿಂತ ಫಸ್ಟು. ಹಾಗೆ ಫಸ್ಟ್ ಈಗ ಅನ್ಲಾಕ್ ಮಾಡಿದ ಮೇಲೆ ಲಾಕ್ ಸಿಂಬಲ್ ಬರೋಲ್ಲ. ನಾವು ಓಕೆ 100% FRP ರಿಮೂವ್ ಆಗಿದೆ. ಸ್ಕಿಪ್ ಹೊಡೆದು ನೆಕ್ಸ್ಟ್ ಟು ಸೆಟಪ್. ಈಗ 100% ನಮ್ಮ FRP ರಿಮೂವ್ ಆಗಿದೆ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಈ ವಿಡಿಯೋಕ್ಕೆ ಲೈಕ್ ಕೊಡಿ. ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ.